ತಾರೀಖು 3/3/2026 ಮಂಗಳವಾರ, ಫಾಲ್ಗುಣ ಮಾಸದ ಶುಕ್ಲ ಪಕ್ಷ ಪೌರ್ಣಮಿ ದಿವಸ ಸಂಭವಿಸುವಂತಹ ಕೇತುಗ್ರಸ್ತವಾದಂತಹ ಚಂದ್ರಗ್ರಹಣವು ಗೋಚರವಾಗುತ್ತಿದೆ. ಇದು ನಮ್ಮ ಕರ್ನಾಟಕದಲ್ಲಿ ಎಲ್ಲರಿಗೂ ಕಾಣುವುದರಿಂದ ಗ್ರಹಣಾಚರಣೆ ಇರುತ್ತದೆ. ಮತ್ತು ಮಖ ನಕ್ಷತ್ರ, ಪುಬ್ಬ ನಕ್ಷತ್ರ, ಉತ್ತರ ನಕ್ಷತ್ರದ 1ನೇ ಪಾದ, ಒಟ್ಟು ಸಿಂಹರಾಶಿಯವರೆಗೆ ಈ ಗ್ರಹಣದ ಸ್ವಲ್ಪ ದೋಷವು ಕಾಣುತ್ತದೆ. ಇದರ ಪರಿಹಾರಕ್ಕಾಗಿ ಗ್ರಹಣ ಕಾಲದಲ್ಲಿ ಒಂದು ಶ್ಲೋಕವನ್ನು ಕಳಿಸಿರ್ತೇನೆ. ಅದನ್ನು ಚೀಟಿಯಲ್ಲಿ ಬರೆದಿಟ್ಟುಕೊಂಡು ಜಪವನ್ನು ಮಾಡಿ, ಹಾಗೆ ಗ್ರಹಣದ ಅಂತ್ಯಕಾಲದಲ್ಲಿ ಅಂದರೆ ಗ್ರಹಣ ಸ್ಪರ್ಶವು ಮಧ್ಯಾಹ್ನ 3:13 ಪ್ರಾರಂಭವಾಗಿ ಸಂಜೆ 6:47 ಮೋಕ್ಷವಾಗುತ್ತದೆ, ಅಂದರೆ ಗ್ರಹಣ ಮುಕ್ತವಾಗುತ್ತದೆ. ನಂತರ ಸ್ನಾನ ಮಾಡಿ ದೇವರಿಗೆ ನಮಸ್ಕಾರವನ್ನು ಮಾಡಿ, ನಂತರ ಹುರುಳಿಕಾಳು, ಅಕ್ಕಿ ಎರಡೂ ಧಾನ್ಯವನ್ನು ಯಥಾಶಕ್ತಿಯಾಗಿ ಬ್ರಾಹ್ಮಣರಿಗೆ ಅಥವಾ ಪುರೋಹಿತರಿಗೆ ಅಥವಾ ದೇವಸ್ಥಾನದಲ್ಲಿ ಯಥಾಶಕ್ತಿ ದಕ್ಷಿಣೆಯನ್ನು ಇಟ್ಟು ದಾನವನ್ನು ಮಾಡಿ, ನಂತರ ಭೋಜನ ವಿಚಾರವಾಗಿ ಬಂದಾಗ ಆರೋಗ್ಯವಂತರು ಬೆಳಗ್ಗೆ 9 ಗಂಟೆಯ ಒಳಗೆ ಆಹಾರವನ್ನು ಸೇವಿಸುವಂಥದ್ದು. ಅನಾರೋಗ್ಯದಲ್ಲಿ ಬಳಲುವರು, ಮಾತ್ರೆ ತೆಗೆದುಕೊಳ್ಳುವವರು, ಬಾಣಂತಿಯರು, ಬಸರಿಯರು, ವಯಸ್ಸಾದವರು, ವೃದ್ಧರು 10-11 ಗಂಟೆವರೆಗೂ ಸಹ ಉಪಹಾರವನ್ನು ತೆಗೆದುಕೊಳ್ಳಬಹುದು. ನಂತರ ತೆಗೆದುಕೊಳ್ಳುವುದು ಬೇಡ, ಗ್ರಹಣ ವಿಚಾರವಾಗಿ ಸ್ವಲ್ಪ ತೊಂದರೆಯಾಗಬಹುದು ಎಂಬುದರಿಂದ.